ಮೂಡಾ ವಿರುದ್ಧ ಬಿಜೆಪಿ ಜೆಡಿಎಸ್ ಜಂಟಿ ಪಾದಯಾತ್ರೆ ಫಿಕ್ಸ್ ಆಗಿದೆ. ಎಚ್ಡಿಕೆ ಮನವೊಲಿಸೋದ್ರಲ್ಲಿ ಬಿಜೆಪಿ ನಾಯಕರು ಸಕ್ಸಸ್ ಕಂಡಿದ್ದಾರೆ. ಆಗಸ್ಟ್ 3ರಿಂದ 7 ದಿನ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ. ಇನ್ನು ಪ್ರೀತಂ ಗೌಡ ಮುಂದಾಳತ್ವಕ್ಕೆ ಕುಮಾರಸ್ವಾಮಿ ಸಿಟ್ಟಾಗಿದ್ರು. ಈಗ ಬಿಜೆಪಿ ನಾಯಕರು ಮನವೊಲಿಸಿದ್ದಾರೆ. ಜೆಡಿಎಸ್ ಮಾತಿಗೂ ಬಿಜೆಪಿ ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿದೆ. ಒಲ್ಲದ ಮನಸ್ಸಿನಿಂದಲೇ ಕೇಂದ್ರ ಸಚಿವ ಎಚ್ಡಿಕೆ ಪಾದಯಾತ್ರೆಗೆ ಓಕೆ ಅಂತ ಹೇಳಿದ್ರ. ಕೇಂದ್ರ ನಾಯಕರ ಜೊತೆ ವಿಜಯೇಂದ್ರ ನಡೆಸಿದ ಮಾತುಕತೆ ಸದ್ಯಕ್ಕೆ ಸಕ್ಸಸ್ ಆಗಿದೆ. ನಿನ್ನೆ ರೆಬಲ್ ಆಗಿದ್ದ ಎಚ್ಡಿಕೆ ಪಾದಯಾತ್ರೆಗೆ ಏಕಾಏಕಿ ಒಪ್ಕೊಂಡಿದ್ದು ಯಾಕೆ ಅನ್ನೋದು ಸದ್ಯದ ಪ್ರಶ್ನೆ. ಪ್ರಶಾಂತ್, ಒಂದು ದಿನದಲ್ಲಿ ಏನಾಯ್ತು, ಏನು ಮಾತುಕತೆ ಆಯಿತು? ದ ಡ್ಯಾಮೇಜ್ ಇಸ್ ಡನ್. ನೀವು ನಿನ್ನೆ ಹೋಗಿ ಬಿ ಜೆ ಪಿಯ ರಾಜ್ಯ ಉಸ್ತುವಾರಿಗಳು ಕುಮಾರಸ್ವಾಮಿ ಹತ್ರ ಹೋಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ವಿಜೇಂದ್ರ ಅವರು ಹೋಗಿ ಭೇಟಿಯಾಗಿ ಕುಮಾರಸ್ವಾಮಿಯವರ ಮನವೊಲಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಯಶಸ್ವಿಯಾಗಿದ್ದೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಬಿ ಜೆ ಪಿ ಜೆ ಡಿ ಎಸ್ ಜಂಟಿ ಪಾದಯಾತ್ರೆ ನಡೆಯುತ್ತೆ ಅಂತಕ್ಕಂಥದ್ದನ್ನು ಬಿ ಜೆ ಪಿ ನಾಯಕರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಬಟ್ ಮೊನ್ನೆ ನನ್ನ ಪಾದಯಾತ್ರೆಗೆ ನನ್ನ ನೈತಿಕ ಬೆಂಬಲವೂ ಇಲ್ಲ ಅಂತ ಹೇಳಿದ್ದ ಕುಮಾರಸ್ವಾಮಿಗಳು ನಿನ್ನೆ ಈ ಸಭೆಯ ನಂತರ ಇಲ್ಲಿವರೆಗೆ ಬಂದು ಹೊರಗಡೆ ಹೇಳಿಕೆ ನೀಡಿಲ್ಲ. ಮೊನ್ನೆಯ ಜೆ ಡಿ ಎಸ್ ಕೋರ್ ಕಮಿಟಿ ಸಭೆಯಲ್ಲಿ ನಾವು ಪಾದಯಾತ್ರೆಯಲ್ಲಿ ಭಾಗವಹಿಸಬಾರ್ದು ಅನ್ನೋದಕ್ಕೆ 2 ಕಾರಣಗಳನ್ನು ಜಿ ಟಿ ದೇವೇಗೌಡರು ಕೊಟ್ಟಿದ್ದರು. ಒಂದು, ಕರ್ನಾಟಕದಲ್ಲಿ ಬಿತ್ತನೆಯ ಕೆಲಸ ನಡೀತಾ ಇದೆ. ಮಳೆ ಬಂದಿರೋದ್ರಿಂದ ರೈತರು ಬ್ಯುಸಿಯಾಗಿದ್ದಾರೆ ಮತ್ತು ಅನೇಕ ಕಡೆ ಪ್ರವಾಹದ ಪರಿಸ್ಥಿತಿ ಇರುವಾಗ ನಾವು ಪಾದಯಾತ್ರೆ ನಡೆಸಿದರೆ ಹೇಗೆ ಅಂತಕ್ಕಂಥದ್ದು. ಮತ್ತು ಕೇರಳದಲ್ಲಿ ಈ ರೀತಿಯ ದುರ್ಘಟನೆ ಸಂಭವಿಸಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಪಾದಯಾತ್ರೆ ನಡೆಸಬೇಕಾ ಅಂತ ಜಿ ಟಿ ದೇವೇಗೌಡರು ಕೇಳಿದರು. ಕುಮಾರಸ್ವಾಮಿ ಒಂದು ಹೆಜ್ಜೆ ಮುಂದೆ ಹೋಗಿ ಕುಮಾರಸ್ವಾಮಿ ಅವ್ರಿಗೆ ಏನಿದೆ, ಅವರು ಟಿ ವಿ ಎದುರುಗಡೆ ಕ್ಯಾಮ್ರಾ ಎದುರುಗಡೆ ಬಂದರೆ ಕುಮಾರಸ್ವಾಮಿ ಅವರಿಗೆ ಇಂಪಲ್ಸಿವ್, ಅವರು ಎಂದೂ ಸತ್ಯ ಮುಚ್ಚಿಡಲ್ಲ. ಅವರು ಅದು ಒಳ್ಳೆ ಜಾಯಮಾನ ಅವ್ರದ್ದು. ಅವರು ನೇರವಾಗಿ ಹೇಳ್ಬಿಟ್ರು, ಇಲ್ಲ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ, ಅವರೇ ಏಕಪಕ್ಷೀಯವಾಗಿ ಪಾದಯಾತ್ರೆಯನ್ನು ವಿಜೇಂದ್ರ ಫಿಕ್ಸ್ ಮಾಡಿಬಿಟ್ಟಿದ್ರು, ನಾವ್ಯಾಕೆ ಇದಕ್ಕೆ ಸಪೋರ್ಟ್ ಮಾಡಬೇಕು. ಪ್ರೀತಂ ಗೌಡ ಇಡೀ ಪಾದಯಾತ್ರೆಯ ನೇತೃತ್ವವನ್ನು ವಹಿಸಿದ್ದಾರೆ. ನಾವು ಪ್ರೀತಂ ಗೌಡ ಏನದು CD ಪೆನ್ ಡ್ರೈವ್ ಬಿಡುಗಡೆ ಮಾಡಿದ ಪ್ರೀತಂ ಗೌಡರ ಜೊತೆ ನಾವು ಪಾದಯಾತ್ರೆ ಮಾಡಬೇಕಾ, ನನ್ನ ನೈತಿಕ ಬೆಂಬಲವೂ ಇಲ್ಲ ಅನ್ನೋದನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದರು. ಅದಾದ 24 ಗಂಟೆಯಲ್ಲಿ ವಿಜಯೇಂದ್ರರನ್ನು ಹೈಕಮಾಂಡ್ ದಿಲ್ಲಿಯಲ್ಲಿ ಉಳಿಸ್ಕೊಳ್ಳುತ್ತೆ. ಜೆ ಡಿ ಎಸ್ ಜೊತೆ ಇನ್ನೊಮ್ಮೆ ಮಾತುಕತೆಯನ್ನು ನಡೆಸೋಣ, ನಂತರ ಪಾದಯಾತ್ರೆಯ ಬಗ್ಗೆ ನಿರ್ಧಾರ ಮಾಡೋಣ. ನಿನ್ನೆ ಬೆಳಗ್ಗೆ 11 ಗಂಟೆವರೆಗೂ ಕೂಡ ಪಾದಯಾತ್ರೆ ಹೋಲ್ಡ್ನಲ್ಲಿತ್ತು. ವಿಜಯೇಂದ್ರ ದಿಲ್ಲಿಯಲ್ಲೇ ಇರುವ ಕಾರಣದಿಂದ ಅದನ್ನು ಹೋಲ್ಡ್ನಲ್ಲಿ ಇಡಲಾಗಿತ್ತು. ನೋಡೋಣ, ಜೆ ಡಿ ಎಸ್ ಅನ್ನು ಒಪ್ಪಿಗೆ ಕೊಟ್ಟರೆ ಮಾಡೋಣ, ಇಲ್ಲ ಸ್ವಲ್ಪ ದಿನ ಮುಂದೂಡೋಣ ಅಂತ. ಕೊನೆಗೆ ಹೈಕಮಾಂಡ್ಗೂ ಕೂಡ ಮನವರಿಕೆ ಆದಂತಿದೆ. ಈ ಸಂದರ್ಭದಲ್ಲಿ ಪಾದಯಾತ್ರೆ ನಡೆಯದೇ ಹೋದರೆ ಬಿ ಜೆ ಪಿಗೆ ಭಾಳ ಡಿಮೊರಲೈಸಿಂಗ್ ಸಿಚುವೇಶನ್ ಬರುತ್ತೆ. ಜೆ ಡಿ ಎಸ್ನವರು ಪಾದಯಾತ್ರೆ ವಿರೋಧಿಸಿದ್ರು ಅನ್ನುವ ಕಾರಣಕ್ಕೋಸ್ಕರ ಏನಾದರೂ ಪಾದಯಾತ್ರೆ ನಡೆಯದೇ ಇದ್ದರೆ ಅದು ಭಾಳ ಡಿಮೊರಲೈಸಿಂಗ್ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ನಿನ್ನೆ ಪ್ರಹ್ಲಾದ್ ಜೋಶಿ ಮತ್ತು ಅಗ್ರವಾಲ್ ಕುಮಾರಸ್ವಾಮಿಯವರನ್ನು ಭೇಟಿಯಾಗಿ ಮನವೊಲಿಸಿದ್ದಾರೆ. ಆದರೆ ನೋಡಿ, ಕುಮಾರಸ್ವಾಮಿ ಒಂದು ಹೇಳಿಕೆ ಕೊಟ್ಟಿಲ್ಲ. ನಿನ್ನೆ ಚರ್ಚೆಗೆ ಜೆ ಡಿ ಎಸ್ನ ವಕ್ತಾರರನ್ನು ಕಳಿಸ್ಲಿಲ್ಲ. ಜೆ ಡಿ ಎಸ್ನವರು ಅಂದರೆ ಪಾದಯಾತ್ರೆಗೆ ಜೆ ಡಿ ಎಸ್ನ ಸಹಕಾರ ಯಾವ ರೀತಿ ಇರಬಹುದು ಅಂತಕ್ಕಂಥದ್ದು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. 2 ಕಾರಣಗಳು ಅಂದರೆ ಮೇಲ್ನೋಟಕ್ಕೆ ಪ್ರೀತಂ ಗೌಡ ಈ ಕಾರಣಗಳನ್ನು ಕುಮಾರಸ್ವಾಮಿ ಹೇಳಿದ್ದಾರೆ. ಆದರೆ ತೆರೆಯ ಹಿಂದೆ ನನಗನ್ಸುತ್ತೆ ಒಕ್ಕಲಿಗರ ಭಾಗದಲ್ಲಿ ನಾವು ಬಿ ಜೆ ಪಿಯನ್ನು ಬೆಳೆಸಲಿಕ್ಕೆ ಅವಕಾಶ ಕೊಡ್ತಿದ್ದೀವ ಅಂತಕ್ಕಂಥ ಆತಂಕ ನಿಶ್ಚಿತವಾಗಿ ದೇವೇಗೌಡರ ಕುಟುಂಬಕ್ಕಿರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಕುಮಾರಸ್ವಾಮಿ ನೇತೃತ್ವದ ಪಾದಯಾತ್ರೆ ಉತ್ತರ ಕರ್ನಾಟಕದಲ್ಲಿ ನಡೆದು ಅದಕ್ಕೆ ಬಿ ಜೆ ಪಿ ಕಾರ್ಯಕರ್ತರನ್ನು ಸೇರಿಸಿ ಅಂತ ಬಿ ಜೆ ಪಿಯವರು ಹೇಳಿದರೆ ಬಿ ಜೆ ಪಿಯವರು ಏನು ಮಾಡ್ತಾರೆ? ಬಿ ಜೆ ಪಿಯವ್ರಿಗೆ ಅನ್ಸುತ್ತೆ ಕುಮಾರಸ್ವಾಮಿ ಮೈಸೂರು ಕರ್ನಾಟಕದಲ್ಲೇ ಇಲ್ಲಿ ಬಂದು ಅವರೊಂದು ನಾಯಕತ್ವ ಕೊಟ್ಟರೆ ನಾಳೆ ಇಲ್ಲಿ ಜೆ ಡಿ ಎಸ್ ತೆಗೆದುಕೊಂಡ್ರೆ ನಮ್ಮ ಪರಿಸ್ಥಿತಿ ಏನು? ದಿಸ್ ಇಸ್ ನ್ಯಾಚುರಲ್ ಪೊಲಿಟಿಕಲ್ ಥಿಂಕಿಂಗ್, ಇದರಲ್ಲಿ ತಪ್ಪು ಅಂತಕ್ಕಂಥದ್ದಿಲ್ಲ. 3ನೇದು ನನಗನ್ಸುತ್ತೆ ಭಾವನಾ, ಇಡೀ ರಾಜ್ಯಪಾಲರ ಪ್ರಾಸಿಕ್ಯೂಷನ್ನಲ್ಲಿ ಅಂದರೆ ಜೆ ಡಿ ಎಸ್ಗೆ ಏನು ಬೇಡ ಆಗಿರಬಹುದು, ನೀವು ಜೆ ಡಿ ಎಸ್ ದೃಷ್ಟಿಯಿಂದ ಯೋಚನೆ ಮಾಡಿ. ಅವ್ರಿಗೆ ಸಿದ್ದರಾಮಯ್ಯನವರ ಪೊಲಿಟಿಕಲ್ ಫೈಟ್, ದೇವೇಗೌಡರಿಗೂ ಸಿದ್ದರಾಮಯ್ಯವ್ರಿಗೂ ಪೊಲಿಟಿಕಲ್ ಫೈಟ್ 2006ರಿಂದಲೇ ಶುರು ಆಗ್ಬಿಟ್ಟಿದೆ. ಅದು ಇವತ್ತಿನ ದಿನದವರೆಗೂ ನಡೀತಾ ಇದೆ. ಆದರೆ ಸಿದ್ದರಾಮಯ್ಯ ಕೆಳಗಿಳಿದು ಈ ಯಾವುದೋ ಪ್ರಕರಣದಲ್ಲಿ, ನಾನು ಹೈಪೋಥೆಟಿಕಲಿ ಹೇಳ್ತಾ ಇದ್ದೀನಿ, ಐ ಆಮ್ ನಾಟ್ ಟೆಲ್ಲಿಂಗ್ ಕೆಳಗಿಳಿತಾರೆ ಅಂತ, ಕೆಳಗೆ ಇಳಿದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಾದರೆ ಆ ಪರಿಸ್ಥಿತಿ ಜೆ ಡಿ ಎಸ್ಗೆ ಏನು ಮಾಡ್ಬೋದು, ಬಿ ಜೆ ಪಿಗೆ ಏನು ಮಾಡ್ಬೋದು? ನೀವು 2 ದೃಷ್ಟಿಯಿಂದ ಯೋಚನೆ ಮಾಡಿ. ಬಿ ಜೆ ಪಿ ಮೇ ಗೇನ್, ಜೆ ಡಿ ಎಸ್ಗೆ ಡಿ ಕೆ ಶಿವಕುಮಾರ್ ಬಂದು ಮುಖ್ಯಮಂತ್ರಿಯಾಗಿ ಕುಳಿತುಕೊಳ್ಳೋದು ಬೇಡ ಆಗಿರಬಹುದು.
ಆ ಕಾರಣದಿಂದ ಕೂಡ ಅವರು ಈ ಕೇಸ್ನಲ್ಲಿ ಭಾಳ ಮುಂದೆ ಹೋಗಲಿಕ್ಕೆ ರಿಲಕ್ಟೆಂಟ್ ಆಗಿದ್ದಾರಾ ಅಂತ ನನಗೆ ಅನಿಸುತ್ತೆ. ಅಂದರೆ ಅವ್ರಿಗೆ ಎನಿ ಇವೆಂಚುಯಾಲಿಟಿ ಡಿ ಕೆ ಶಿವಕುಮಾರ್ ಬಂದು ಮುಖ್ಯಮಂತ್ರಿಯಾಗಿ ಕುಳಿತುಕೊಳ್ಳೋದು ಅದು ಜೆ ಡಿ ಎಸ್ಗೆ ಏನು ಗೇನ್ ಆಗೋ ಪ್ರಶ್ನೆನೇ ಇಲ್ಲ. ಒಬ್ಬ ಒಕ್ಕಲಿಗ ಬಂದು ಮುಖ್ಯಮಂತ್ರಿಯಾಗಿ ಕುಳಿತುಕೊಂಡ್ರೆ ಬಿ ಜೆ ಪಿ ಮೇ ಗೇನ್ ಫ್ರಮ್ ದೆನ್. ಆದರೆ ಬಿ ಜೆ ಪಿಯಲ್ಲೂ ಏನಿದೆ, ವಿಜೇಂದ್ರನಿಗೊಬ್ಬರಿಗೆ ಕ್ರೆಡಿಟ್ ಕೊಡ್ತೀರಿ ಅನ್ನೋ ಕಾರಣದಿಂದ ಅಶ್ವಥ್ ನಾರಾಯಣು, ಸಿ ಟಿ ರವಿ, ಸುನಿಲ್ ಕುಮಾರ್ ಇವ್ರಿಗೆ ಯಾರಿಗೂ ಕೂಡ ಪಾದಯಾತ್ರೆಯ ಆಸಕ್ತಿ ಇಲ್ಲ. ವಿಜೇಂದ್ರರ ವೈಭವೀಕರಣವೇ ಆಗೋದಾದರೆ ಯಾಕೆ ಪಾದಯಾತ್ರೆ ಮಾಡಬೇಕು ಅನ್ನೋದು ಬಿ ಜೆ ಪಿ ನಾಯಕರಿಗೂ ಅನಿಸ್ತಾ ಇದೆ, ಜೆ ಡಿ ಎಸ್ ನಾಯಕರಿಗೂ ಅನಿಸ್ತಾ ಇದೆ. ಈ ಮಧ್ಯೆ ನೋಡೋಣ, ಹೈಕಮಾಂಡ್ನ ನಾಯಕರೊಂದು ತೇಪೆ ಹಾಕೋ, ಇದಕ್ಕೆ ತೇಪೆನೇ ಅನ್ಬೇಕು. ಬಿಕಾಸ್ ಡೇ ಬಿಫೋರ್ ಎಸ್ಟರ್ಡೇ ಡ್ಯಾಮೇಜ್ ಈಸ್ ಡನ್. ನಿಮ್ಮ ಮಧ್ಯೆ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ. ನಿನ್ನೆ ತೇಪೆ ಹಾಕೋ ಪ್ರಯತ್ನ ಮಾಡಿದ್ದಾರೆ. ಸೆಲ್ಫ್ ಗೋಲ್ ಆಗತ್ತಾ, ಪಾದಯಾತ್ರೆ ಯಶಸ್ವಿ ಆಗತ್ತಾ, ನೋಡಬೇಕು. ಬಟ್ ರಾಜಕೀಯ ಪಕ್ಷಗಳು ಮಿತ್ರರಿದ್ದಾಗ ಸ್ವಲ್ಪ ಮ್ಯಾಚುರಿಟಿಯಿಂದ ನಡ್ಕೊಳ್ಬೇಕು. ನೀವು ಏನನ್ನೋ ಘೋಷಣೆ ಮಾಡುವುದಕ್ಕಿಂತ ಮುಂಚೆ ಎಲ್ಲವೂ ಸರಿಯಾಗುತ್ತಾ ಅಥವಾ ಕೊನೆಯ ಹಂತದಲ್ಲಿ ಯಾರಾದರೂ ಕೈ ಕೊಡ್ತಾರಾ, ಒಂದೊಳ್ಳೆ ಚರ್ಚೆ ಮೂಲಕ ಡಿಸೈಡ್ ಮಾಡಬೇಕಿತ್ತು ಅಂತ ಅನ್ಸುತ್ತೆ. ಒಂದು ಚಿಕ್ಕ ಬ್ರೇಕ್ ವೀಕ್ಷಕರೇ. ಬ್ರೇಕ್ನ ನಂತರ ರಾಜಕಾರಣದಲ್ಲಿ ಪ್ರಾಸಿಕ್ಯೂಷನ್ನ ವಿಷಯ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ. ಅದರ ಸಾಧ್ಯಾಸಾಧ್ಯತೆಗಳು ಏನಿವೆ, ಸಿದ್ದರಾಮಯ್ಯ ಅವರ ಮುಂದೆ ಇರೋ ಆಯ್ಕೆಗಳೇನು, ಎಲ್ಲದರ ಬಗ್ಗೆ ಮಾತಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.